ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಕರ್ನಾಟಕ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸರ್ವಿಸ್ ಮಾಡೋಕೆ ಹೋಗ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಸ್, ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕರ್ನಾಟಕ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸರ್ವಿಸ್ ಅವರು ಈ ರೆಕ್ರೂಟ್ಮೆಂಟ್ನ ಮಾಡೋಕೆ ಹೋಗ್ತಿದ್ದಾರೆ. ಇನ್ನೂ ಅಫಿಷಿಯಲ್ ನೋಟಿಫಿಕೇಷನ್ ಬಿಟ್ಟಿಲ್ಲ, ಬಟ್ ಯಾವ ಜಾಬ್ಗೆ ಎಷ್ಟು ವ್ಯಾಕೆನ್ಸೀಸ್ ಇದೆ ಮತ್ತು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅನ್ನೋದ್ರ ಬಗ್ಗೆ ಈ ನೋಟಿಫಿಕೇಷನಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಈ ಜಾಬ್ಸ್ಗಳಿಗೆ ಅಪ್ಲೈ ಮಾಡಬೇಕು ಅಂತ ಇದ್ರೆ ನೀವು ಪ್ರಿಪೇರ್ ಆಗೋಕ್ಕೆ ಶುರು ಆಗ್ಬೋದು. ಯಾವ್ಯಾವ ಜಾಬ್ಸ್ ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ಈ ನೋಟಿಫಿಕೇಷನ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಡೀಟೈಲ್ ಇನ್ಫಾರ್ಮೇಷನ್ನ ನೋಡ್ಕೋಬಹುದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, 21 ಫೆಬ್ರವರಿ 2025ಕ್ಕೆ ಈ ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. ಈ ನೋಟಿಫಿಕೇಷನಲ್ಲಿ ಏನೇನಿದೆ ಅಂತ ನೋಡೋದಾದರೆ, ಯಾವ ಡೆಸಿಗ್ನೇಷನ್ ಅಂದರೆ ಯಾವುದಕ್ಕೆ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ, ಎಷ್ಟು ಪರ್ಮನೆಂಟ್ ಪೋಸ್ಟ್ ಇದೆ, ಎಷ್ಟು ಟೆಂಪ್ರರಿ ಪೋಸ್ಟ್ ಇದೆ, ಆಮೇಲೆ ಎಷ್ಟು ರಿಸರ್ವೇಷನ್ ಇದೆ, ಯಾವ ರೀತಿ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ ಮತ್ತು ಮಿನಿಮಮ್ ಕ್ವಾಲಿಫಿಕೇಷನ್ ಏನು, ಇದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ. ಇಲ್ಲಿ ತುಂಬ ಜಾಬ್ ರೋಲ್ಸ್ಗಳಿದೆ, ಆಲ್ಮೋಸ್ಟ್ ಒಂದು 70 ಮೇಲಿದೆ. ಅದಕ್ಕೋಸ್ಕರನೇ ಎಲ್ಲದನ್ನೂ ಹೇಳ್ತಾ ಹೋಗೋಕ್ಕಾಗಲ್ಲ, ಸೊ ಮಿಸ್ ಆಗ್ಬೋದು. ಅದಕ್ಕೋಸ್ಕರನೇ ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಇದನ್ನ ನೋಡ್ಕೋಬಹುದು. ಇಲ್ಲಿ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೋಸ್ಕರ ಇವರು ಮಾಡ್ತಿರೋದು ಯಾವ್ದ್ಯಾವ್ದಿದೆ ಅಂದರೆ, ಎಕ್ಸಾಂಪಲ್ ಸ್ವಲ್ಪ ಸ್ಟಾರ್ಟಿಂಗಲ್ಲಿರೋನ್ನ ಹೇಳ್ತೀನಿ, ನೋಡ್ಕೊಂಡೋಗಿ. ಕಮಿಷನರ್ ಕಾಲೇಜಿಯೇಟ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್, ಇದಕ್ಕೆ 1 ವೇಕೆನ್ಸಿ ಇದೆ. ಇನ್ನು ರೆಕ್ರೂಟ್ಮೆಂಟ್ ಯಾವ ಥರ ಇರುತ್ತೆ ಅಂದರೆ, ಯಾರು IAS ಕ್ಲಿಯರ್ ಮಾಡಿರ್ತಾರಲ್ಲ ಅವರಿಗೆ ಇದಕ್ಕೆ ಪ್ರಿಫರೆನ್ಸ್ ಇರುತ್ತೆ. ಇನ್ನು ಡೈರೆಕ್ಟರ್ ಟೆಕ್ನಿಕಲ್ ಎಜುಕೇಷನ್, ಇದಕ್ಕೆ ನೋಡೋದಾದರೆ 1 ವೇಕೆನ್ಸಿ ಇದೆ. ಇದಕ್ಕೂ ಕೂಡ ಸೇಮ್ IAS ಅವರಾಗಿರಬೇಕು. ಅದೇ ಥರ ಇಲ್ಲೆಲ್ಲ ಕ್ವಾಲಿಫಿಕೇಷನಿಂದ ಹಿಡಿದು ಹಾಗೆ ಲೋ ಕ್ವಾಲಿಫಿಕೇಷನ್ ಥರ ಇಲ್ಲಿ ಕೊಟ್ಟಿರ್ತಾರೆ. ಲೈಕ್ ಪ್ರಿನ್ಸಿಪಲ್ಗೆ ಏನೇನು ಯಾವ ಥರ ರೆಕ್ರೂಟ್ಮೆಂಟ್ ಮಾಡ್ತಾರೆ ಮತ್ತು ಏನು ಕ್ವಾಲಿಫಿಕೇಷನ್ ಬೇಕೋ ಅದರ ರಿಲೇಟೆಡ್, ಅದೇ ರೀತಿ ಮತ್ತು ಪ್ರೊಫೆಸರ್ಸ್ಗೆ ಏನೇನು ಬೇಕು, ಇನ್ನು ಅಕೌಂಟೆಂಟ್, ಸೂಪರಿಂಟೆಂಡೆಂಟ್ಸ್, ಫೋರ್ಮ್ಯಾನ್ ಅವ್ರಿಗೆ ಎಷ್ಟು ಸ್ಯಾಲ್ರಿ ಇದೆ, 61,300 1,12,900. ಅದರಲ್ಲಿ ಮತ್ತೆ ಯಾವ್ದಿದೆ, ಕಂಪ್ಯೂಟರ್ ಸೈನ್ಸ್ಗಿದೆ, ಆಟೋಮೊಬೈಲ್ಗಿದೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ಗಿದೆ, ಟೆಕ್ಸ್ಟೈಲ್, ಸಿವಿಲ್ ಇಂಜಿನಿಯರಿಂಗ್ ಇದೆ, ಈ ಥರ ಇದೆ. ನಾನ್ ಟೆಕ್ನಿಕಲ್ ಪೋಸ್ಟ್ ಲೈಕ್ ಲೈಬ್ರರಿಯನ್ ಆಗಿರ್ಬೋದು, ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಇನ್ನು ಅಸಿಸ್ಟೆಂಟ್ ಸೌಂಡ್ ರೆಕಾರ್ಡಿಸ್ಟ್, ಇವ್ರಿಗೆ ಸ್ಯಾಲ್ರಿ ನೋಡೋದಾದರೆ 54,175 ಇದ್ದು 99,400 ಅಷ್ಟಿದೆ. ಇನ್ನು ಇದಕ್ಕೆ ಯಾವ ಥರ ರೆಕ್ರೂಟ್ಮೆಂಟ್ ಮಾಡ್ತಾರೆ, ಇಲ್ಲಿ ಪರ್ಮನೆಂಟು, ಇದು ಟೆಂಪ್ರರಿ. ಈ ಪೋಸ್ಟ್ಗೆ ಟೆಂಪ್ರರಿ ಜಾಬ್ ಓಪನಿಂಗ್ಸ್ ಇರೋದು. ಅದಕ್ಕೆ ಏನು ಕ್ವಾಲಿಫಿಕೇಷನ್ ಬೇಕು, ಫಸ್ಟ್ ಕ್ಲಾಸ್ ಡಿಪ್ಲೊಮಾ ಇನ್ ಸೌಂಡ್ ರೆಕಾರ್ಡಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಫ್ರಮ್ ಎ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ವಿತ್ 1 year ಎಕ್ಸ್ಪೀರಿಯನ್ಸ್ ಇನ್ ರಿಲೆವೆಂಟ್ ಫೀಲ್ಡ್, ಈ ಥರ ಜಾಬ್ ಕ್ವಾಲಿಫಿಕೇಷನ್ ಇದೆ. ಇನ್ನು ಸ್ಟೆನೋಗ್ರಾಫರ್, ಸೀನಿಯರ್ ಡ್ರೈವರ್, ಇನ್ಸ್ಟ್ರಕ್ಟರ್ಸ್, ಎಲೆಕ್ಟ್ರಿಷಿಯನ್, ತುಂಬ ಡಿವಿಷನ್ಸಲ್ಲಿ ಓಪನಿಂಗ್ಸ್ ಇದೆ. ಸೊ ನೀವು ಯಾವ್ದ್ಯಾವುದಕ್ಕೆ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ ಅದಕ್ಕೆ ಅಪ್ಲೈ ಮಾಡ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕ್ಲೀನರ್ ಪೋಸ್ಟ್ಗಳಿಗೂ ಕೂಡ ಇಲ್ಲಿ ಓಪನಿಂಗ್ಸ್ ಇದೆ. ಅದಕ್ಕೆ ಸ್ಯಾಲ್ರಿ ನೋಡೋದಾದರೆ 27,000ದಿಂದ 46,675 ಇರುತ್ತೆ. ಟೋಟಲ್ ಎಷ್ಟು ಪೋಸ್ಟ್ಗಳಿಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂತ ನೋಡೋದಾದರೆ 9,935 ಪೋಸ್ಟ್ಗಳಿಗೆ ಇವರು ರೆಕ್ರೂಟ್ಮೆಂಟ್ನ ಮಾಡೋಕ್ಕೆ ಹೋಗ್ತಿದ್ದಾರೆ. ಸೊ ಇದ್ರದ್ದು ಅಫಿಷಿಯಲ್ ನೋಟಿಫಿಕೇಶನ್ ಇನ್ನೂ ಕೂಡ ಬಿಟ್ಟಿಲ್ಲ. ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಾಗ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ಯಾರೆಲ್ಲ ಇದರಲ್ಲಿರೋ ಯಾವ್ದಾದ್ರು ಪೋಸ್ಟ್ಗಳಿಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ ಅವರು ಪ್ರಿಪೇರ್ ಆಗಿ ಅಪ್ಲಿಕೇಶನ್ ಬಿಟ್ಟಾಗ ಅಪ್ಲೈ ಮಾಡಿ, ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕೆಂದರೆ ಓಪನಿಂಗ್ಸ್ ಜಾಸ್ತಿ ಇದೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.